ಈ ರೀತಿ ಬಾಂಬ್ ಸ್ಫೋಟ ಮಾಡಿರೋಂಥ ವ್ಯಕ್ತಿಗಳನ್ನು ತುರ್ತಾಗಿ ಬಂಧನ ಮಾಡಿ ಅವ್ರ ಬಗ್ಗೆಯೂ ಕೂಡ ಕ್ರಮ ತಗೋಬೇಕು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನ ನಿಮ್ಮನ್ನು ಕಾಯ್ತಾ ಇದ್ದಾರೆ. ಲೋಕಸಭೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಆ ಭಯೋತ್ಪಾದಕ ಚಟುವಟಿಕೆಗಳು ನಿಲ್ಲಬೇಕಾದ್ರೆ ಆ ರಾಷ್ಟ್ರದ್ರೋಹಿಗಳಿಗೆ ಈ ಸರ್ಕಾರ ಬಿಗಿ ಕ್ರಮ ತಗೊಳ್ತಾ ಇದೆ ಅನ್ನಂಥ ಭಯ ಹುಟ್ಟಿಸ್ಬೇಕು. ಇಲ್ಲ ಅಂತಂದರೆ ಆ ರಾಷ್ಟ್ರದ್ರೋಹಿಗಳಿಗೂ ಕೂಡ ಭಯೋತ್ಪಾದಕ ಚಟುವಟಿಕೆ ಮಾಡ್ತಿರೋಂಥ ವ್ಯಕ್ತಿಗಳಿಗೂ ಕೂಡ ಈ ಸರ್ಕಾರ ತನ್ನ ತಲೆ ಬಾಗಿಸಿದೆ ಓಟಿಗೋಸ್ಕರ ಅನ್ನೋಂಥ ಭಾವನೆ ರಾಜ್ಯದ ತುಂಬ ದೇಶದ ತುಂಬ ಬರುತ್ತೆ. ನಾನು ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಮುಂಚೆನೇ ನಿಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಬಾಯಿಗೆ ಬಿಗ ಹಾಕಿ ಹುಚ್ಚುಚ್ಚಾಗಿ ಹೇಳಿಕೆಗಳು ಕೊಡೋದು ಸೂಕ್ತ ಅಲ್ಲ. ನೀನು ಕೊಟ್ಟಂಥ ಹೇಳಿಕೆನೇ ಇಡೀ ರಾಜ್ಯ ಜನ ನಂಬಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅವ್ರೇನು ಹೇಳಿಕೆಗಳು ಕೊಟ್ಟಿದ್ದಾರೆ ಅದು ರಾಷ್ಟ್ರದ್ರೋಹಿ ಹೇಳಿಕೆಗೆ ಬೆಂಬಲ ಕೊಟ್ಟಂಗೆ. ಅದಕ್ಕೆ ಅವ್ರು ಕ್ಷಮೆ ಕೇಳಬೇಕು ಮುಂಚೆ ತಕ್ಷಣ ರಾಜ್ಯದ ಜನರದ್ದು. ಮತ್ತು ಯಾರು ಈ ದೇಶದ್ರೋಹಿ ಚಟುವಟಿಕೆಗಳು ಮಾಡಿದರೆ ಅವ್ರ ಬಗ್ಗೆ ತಕ್ಷಣ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು ಮತ್ತು ಇಂಟೆಲಿಜೆನ್ಸಿ ಫೈಲು ಅಂತ ಮುಖ್ಯಮಂತ್ರಿಗಳು ಒಪ್ಕೋಬೇಕು. ಇದು ನನ್ನ ಒತ್ತಾಯ. ನಾನು ಅದಕ್ಕೋಸ್ಕರ ಹೇಳ್ತಿರೋದು, ಒಂದು ಕಡೆ ರಿಪೋರ್ಟ್ ಬಂದಿಲ್ಲ ಅಂತಾರೆ, ಮತ್ತೊಂದು ಕಡೆ ಅವ್ರದೇ ಪಕ್ಷದವರು ಮಂತ್ರಿಗಳು ಹೇಳ್ತಾ ಇದ್ದಾರೆ ಇಂತಿಂಥ ಜಾತಿಗಳಿಗೆ ಇಂತಿಂಥದ್ದು ಇಂತಿಂಥ ವ್ಯಕ್ತಿಗಳು ಈ ರೀತಿ ಮಾಡಿದ್ದಾರೆ. ನಾವು ಕೇಳೇ ಇಲ್ಲ. ಹಾಗಾದರೆ FSL ರಿಪೋರ್ಟಿಗೆ ಕಳಿಸಿ ತನಿಖೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಇಲ್ಲಿ ಆ ರೀತಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೇ ಇಲ್ಲ ಅಂತ ಹೇಳಿದ್ರೆ FSL ರಿಪೋರ್ಟ್ ಹಾಕಬೇಕು, ತನಿಖೆ ಹಾಕಬೇಕು, ಅವರ ಜಡ್ಮೆಂಟ್ ಕೊಟ್ಟು ಹಾಕ್ಬೇಕಲ್ಲ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, FSL ರಿಪೋರ್ಟು ಬಂದಿದೆ ಅಂತ ಕೆಲವ್ರ ಅಭಿಪ್ರಾಯ ಇದೆ, ಬಂದಿಲ್ಲ ಅಂತ ಅಭಿಪ್ರಾಯ ಇದೆ. ಈ ವಿಚಾರದಲ್ಲಿ ನಾನು ಹೇಳ್ತೀನಲ್ಲ, ನಾನು ಯಾತಕ್ಕೆ ಮುಖ್ಯಮಂತ್ರಿಗಳು ನನ್ನ ಜೀವನದಲ್ಲಿ ಸ್ವಾಭಾವಿಕವಾಗಿ ಅವರಿಗೆ ಅವರ ಹೇಳಿಕೆಗಳಿಗೆ ಸ್ವಾಗತ ಕೊಡೋದು ಅಪರೂಪ. ಯಾಕಂದ್ರೆ ಎಲ್ಲ ಸುಳ್ಳು ಹೇಳಿದವರು, ನನಗೂ ಆಶ್ಚರ್ಯನೇ, ಎಲ್ಲ ಸುಳ್ಳು ಹೇಳಿದವರು ಇದೊಂದು ಸತ್ಯ ಹೇಳ್ಬಿಟ್ಟಿದ್ದಾರೆ. ರಾಷ್ಟ್ರದ್ರೋಹಿಗಳ ಕೃತ್ಯದ ಬಗ್ಗೆ ಅವರು ನಿಜಕ್ಕೂ ಕೂಡ ನಾವು ಕಠಿಣ ಕ್ರಮ ತಗೋತೇವೆ ಅಂತ ಮೊದಲನೇ ಬಾರಿ ಹೇಳಿರೋದ್ರಿಂದ ನಾನು ಅವ್ರಿಗೆ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದು FSL ರಿಪೋರ್ಟ್ ಬಂದಿದೆಯಾ, ಬಂದಿದ್ದರೆ ಅದು ರಿಪೋರ್ಟ್ ಏನಿದೆ, ರಾಜ್ಯ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಕರ್ನಾಟಕದಲ್ಲಿ ಆಗೋಕ್ಕೆ ಅವಕಾಶ ಕೊಡಬಾರ್ದು. ನಾನು ಹೇಳ್ತೀನಲ್ಲ ಸರ್, ಈ ಮುಚ್ಚಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡುತ್ತಾ ಅಂತ ಅನುಮಾನ ಇವತ್ತು ಎಲ್ರಿಗೂ ಬರ್ತಾ ಇದೆ. ರಾಷ್ಟ್ರದ್ರೋಹಿಗಳಿಗೆ ಬೆಂಬಲ ಕೊಡೋಂಥ ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದ್ರೆ ಕಳೆದ ಬಾರಿ ಹಂಗೂ ಹಿಂಗೂ ಒಂದು ಲೋಕಸಭೆ ಸೀಟ್ ಗೆದ್ದಿದ್ರು, ಈ ಬಾರಿ ಒಂದೂ ಗೆಲ್ಲಲ್ಲ. ಇದು ತುಂಬ ಸ್ಪಷ್ಟವಾಗಿ ಹೇಳ್ತೇನೆ. ಇದು ನಿಜಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಗೌರವ ತರೋದಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಪರಮೇಶ್ವರ್ ಅವ್ರ ಬಗ್ಗೆ ಮಾತ್ರ ನಾನು ಒತ್ತಾಯ ಮಾಡ್ತೀನಿ. ಡಿ ಕೆ ಶಿವಕುಮಾರ್ ಬಗ್ಗೆ ನಮ್ಮ ನಂಬಿಕೆ ಹೊರಟೋಯ್ತು. ಅವ್ರು ರಾಷ್ಟ್ರದ್ರೋಹಿಗಳ ಪರನೇ, ಅವರು ಭಯೋತ್ಪಾದಕರ ಪರನೇ ಅವರು. ಆದರೆ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಇಬ್ಬರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಯಾರಿದ್ದಾರೋ ತನಿಖೆ ಮಾಡ್ತೀವಿ, ಅವ್ರ ಬಗ್ಗೆ ಕಠಿಣ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಕಠಿಣ ಕ್ರಮ ತಗೋಬೇಕಾದ್ರೆ FSL ರಿಪೋರ್ಟ್ ಬಂದಿದೆ ಅಂತ ಎಲ್ಲರೂ ಹೇಳ್ತಿರ್ಬೇಕಾದ್ರೆ ತಕ್ಷಣ ಅದನ್ನು ಬಿಡುಗಡೆ ಮಾಡಿ ಸೂಕ್ತ ಯಾರು ಸಂಬಂಧಪಟ್ಟ ವ್ಯಕ್ತಿಗಳಿದ್ರೆ ಅವ್ರ ಬಗ್ಗೆ ಕ್ರಮ ತಗೊಳ್ಳಿ.